ತಾಯಿಯವರೆಗೂ ಜೈಲಲ್ಲಿರೋ ಪರಿಸ್ಥಿತಿಗೆ ಬಂದ್ಬಿಟ್ರ ದರ್ಶನ್ ಗೊತ್ತಿಲ್ಲ. ಕಾನೂನು ಅದರ ಪ್ರಕ್ರಿಯೆಗಳು ಎಲ್ಲಿಗೆ ಕರ್ಕೊಂಡು ಹೋಗಿ ನಿಲ್ಲಿಸುತ್ತೆ ದರ್ಶನ್ ಅವರನ್ನ ಅಂತ ಹೇಳಿ. ಆದರೆ ಈ ಜೀವನದ ಪಯಣದಲ್ಲಿ ದರ್ಶನ್ ಅವರ ಜೊತೆಯಲ್ಲಿದ್ದವರೆಲ್ಲ ಈ ಪ್ರಕರಣ ಆಚೆ ಬರ್ತಾ ಇದ್ದ ಹಾಗೆ ದೂರ ಆಗ್ಬಿಟ್ರ ಅನುಮಾನ ಕಾಡ್ತಾ ಇದೆ. ಪೊಲೀಸರ ಕೈಯಲ್ಲಿ ದರ್ಶನ್ ಅಂಡ್ ಟೀಮ್ ಲಾಕ್ ಆಗ್ತಾ ಇದ್ದ ಹಾಗೆ ದರ್ಶನ್ನಿಂದ ಅಂತರವನ್ನ ಕಾಯ್ದುಕೊಂಡಿದ್ದಾರೆ ಅವರ ಕುಟುಂಬಸ್ಥರು. ಎಲ್ಲೂ ಕೂಡ ಆಚೆ ಬರ್ತಾ ಇಲ್ಲ, ಹೇಳಿಕೆಗಳನ್ನು ನೀಡ್ತಾ ಇಲ್ಲ. ಅವ್ರ ಬೆಂಬಲಕ್ಕೆ ನಿಲ್ಲೋದಿರಲಿ, ಬಹಿರಂಗವಾಗಿ ದರ್ಶನ್ ತಪ್ಪು ಮಾಡಿದ್ದಾರೆ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಎಲ್ಲೂ ಮಾತನಾಡ್ತಾ ಇಲ್ಲ ಅವರ ಕುಟುಂಬಸ್ಥರು. ದರ್ಶನ್ ಅರೆಸ್ಟ್ ಆದಮೇಲೆ ಕುಟುಂಬಸ್ಥರು ದೂರವೇ ಉಳಿದಂತೆ ಕಾಣ್ತಾ ಇದೆ. ದರ್ಶನ್ ಬಗ್ಗೆ ವಿಚಾರಿಸೋಕೆ ಠಾಣೆಯತ್ತ ಅವರ ಆಪ್ತರು ಅಂತ ಗುರುತಿಸ್ಕೊಂಡಿದ್ದವರು ಯಾರೂ ಕೂಡ ಹೋಗ್ತಿಲ್ಲ. ಯಾಕೆ ಬೇಕಪ್ಪ, ತಗಲಾಕೊಂಡಿರೋದು ಇಂಥ ಹೇಯ ಕೃತ್ಯವನ್ನ ಮಾಡಿ ಅಥವಾ ಮಾಡಿದ್ದಾರೆ ಅನ್ನೋ ಆರೋಪವನ್ನ ಹೊತ್ತು ಅಲ್ಲಿ ಹೋಗಿ ನಮ್ಮ ತಲೆ ಮೇಲೆ ಇನ್ನೇನೋ ಬಂದರೆ ನಮಗೆ ಯಾಕಪ್ಪ ಇವೆಲ್ಲ ಉಸಾಬ್ರಿ ಅಂತ ಅನ್ಕೊಂಡೇನಾದರೂ ಅವರ ಫ್ರೆಂಡ್ ಸರ್ಕಲ್, ಅವರ ಆಪ್ತರು ಅವರೆಲ್ಲರೂ ಕೂಡ ದೂರ ಉಳಿದ್ಬಿಟ್ರೆ ಬೆಟ್ರು. ಇನ್ ಕೇಸ್ ಬಚಾವಾಗ ಆಚೆ ಬಂದರೆ ಅವಾಗ ಹೋಗೊಂದು ಹಾಯ್ ಹಲೋ ಹೇಳೋಣ ಅನ್ನೋ ರೀತಿಯಲ್ಲಿ ಏನಾದರೂ ಉಳ್ಕೊಂಡ್ರ ದೂರ ಗೊತ್ತಿಲ್ಲ. ಫ್ರೆಂಡ್ ಸರ್ಕಲ್ ಆಗಿರಲಿ. ದರ್ಶನ್ ಅರೆಸ್ಟ್ ಆಗಿ 5 ದಿನ ಆಯಿತು. ಅವ್ರ ಕುಟುಂಬಸ್ಥರು, ಅವ್ರ ತಾಯಿ ಇದ್ದಾರೆ, ಹಾಗೆ ಅವರ ಧರ್ಮಪತ್ನಿ ಅವರಿದ್ದಾರೆ. ಅವ್ರು ಯಾರೂ ಕೂಡ ಅಥವಾ ಅವರ ಸಹೋದರ ಇನ್ಫ್ಯಾಕ್ಟ್ ಯಾರೂ ಕೂಡ ಆ ಸ್ಟೇಷನ್ ಹತ್ರ ಹೋಗಿದ್ದಾಗಲಿ ಅವ್ರನ್ನ ವಿಚಾರಿಸಿದ್ದಾಗಲಿ ಬಹಿರಂಗವಾಗಂತೂ ಕಾಣೋಕೆ ಸಿಕ್ಕಿಲ್ಲ. ಗೊತ್ತಿಲ್ಲ ಒಳಗೇನಾದರೂ ಎನ್ಕ್ವೈರಿ ಮಾಡಿದ್ದಾರಾ, ಪೊಲೀಸರ ಮೂಲಕ ಏನಾದರೂ ಮಾಹಿತಿಗಳನ್ನು ಪಡ್ಕೊಂಡಿದ್ದಾರಾ ಗೊತ್ತಿಲ್ಲ. ಆದರೆ ಬಹಿರಂಗವಾಗಂತೂ ಎಲ್ಲೂ ಕಾಣಿಸ್ಕೊಳ್ತಿಲ್ಲ. ದರ್ಶನ್ ಅವರ ಪರವಾಗಿ ನಾವು ನಿಂತಿದ್ದೀವಿ ಅನ್ನೋ ರೀತಿಯಲ್ಲೂ ಕೂಡ ಕಾಣಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ಈ ಪವಿತ್ರ ಗೌಡ ಅವರ ಕುಟುಂಬಸ್ಥರು ಬಂದೋದು. ಅವ್ರ ಅಜ್ಜಿ, ಮೊಮ್ಮಗಳು, ಪಾಪ ಆ ದೃಶ್ಯ ನೋಡೋಕೆ ಕಷ್ಟ ಆಗ್ತಿತ್ತು. ಇವ್ರು ಯಾರೋ ಮಾಡಿದ ಕೆಲಸಕ್ಕೆ ಇವತ್ತು ಸಮಾಜದ ಮುಂದೆ ತಲೆ ತಗ್ಸ್ಕೊಂಡು ಅವರಿಬ್ಬರು ಓಡಾಡ್ತಿದ್ದಾರೆ. ಪವಿತ್ರ ಗೌಡ ಅವ್ರ ಮನೆಯಲ್ಲಿದ್ದ ಅಜ್ಜಿ ಹಾಗೆ ಪವಿತ್ರ ಗೌಡ ಮಗಳು ಅವ್ರು ಬಂದರು. ಪವಿತ್ರ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಗೌಡ ವಿಚಾರಿಸ್ಕೊಂಡ್ರು ಹೋದ್ರು. ಆದರೆ ದರ್ಶನ್ ಬಳಗ ನೋ, ದರ್ಶನ್ ಬಳಗ ಅವ್ರ ಕುಟುಂಬಸ್ಥರು ಅನ್ಸ್ಕೊಂಡವ್ರು ಯಾರೂ ಕೂಡ ಸ್ಟೇಷನ್ ಹತ್ರ ಬಂದಿಲ್ಲ. ಯಾಕೆ ಬಂದಿಲ್ಲ ಅನ್ನೋ ಪ್ರಶ್ನೆಗೆ ನಿಮಗೆ ಉತ್ತರ ಗೊತ್ತಾಗಿರ್ಬೋದು. ಹಿಂದೆ ಕೂಡ ದರ್ಶನ್ ಅವ್ರ ಮೇಲೆ ಬಂದ ಅನೇಕ ಆರೋಪಗಳು, ಕೌಟುಂಬಿಕ ಕಲಹ, ಪವಿತ್ರ ಗೌಡ ಅವರ ಜೊತೆಗಿನ ಈ ಸಂಬಂಧ, ಅದೇನು ಸ್ನೇಹವೋ ಪ್ರೀತಿಯೋ ಅಥವಾ ವೈವಾಹಿಕ ಜೀವನವೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಪವಿತ್ರ ಗೌಡ ವಿಚಾರಕ್ಕೂ ಕೂಡ ಮನಸ್ತಾಪ ಇತ್ತು ಫ್ಯಾಮಿಲಿಯಲ್ಲಿ. ನಟ ದರ್ಶನ್ ಅವರನ್ನ ದತ್ತು ಮಗ ಅಂತ ಇದ್ದ ಸುಮಲತಾ ಅಂಬರೀಶ್ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ ದರ್ಶನ್ ಅವರು ಸುಮಲತಾ ಅವರ ಪರವಾಗಿ ನಿಂತು ಪ್ರಚಾರ ಮಾಡಿದ್ದು, ಅಮ್ಮ ಅಂತ ಕರೆದದ್ದು ಎಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಆದರೆ ಸುಮಲತಾ ಅಂಬರೀಶ್ ಅವರು ಕೂಡ ಫುಲ್ ಸೈಲೆಂಟ್ ಆಗಿದ್ದಾರೆ ಈ ಪ್ರಕರಣವನ್ನ ಗಮನಿಸಿದ ನಂತರದಲ್ಲಿ. ಹಾಗಾದರೆ ದರ್ಶನ್ ಅವರ ಭವಿಷ್ಯ ಏನಾಗುತ್ತೆ? ಹಿರಿಯ ಪೊಲೀಸ್ ಅಧಿಕಾರಿಗಳು ಹೇಳ್ತಾ ಇರೋ ರೀತಿಯಲ್ಲಿ ಜೀವಾವಧಿ ಜೈಲಿನಲ್ಲೇ ಇರಬೇಕಾದ ಅನಿವಾರ್ಯ ಪರಿಸ್ಥಿತಿಗೆ ಏನಾದರೂ ಸಿಲ್ಕ್ ಹಾಕೊಳ್ತಾರಾ ಗೊತ್ತಿಲ್ಲ. ಮುಂದಿನ ಸುದ್ದಿಗೆ ಹೋಗೋಣ. ಈ ಎಡವಿ ಬಿದ್ದವ್ರಿಗೆ ಆಳುಗೊಂದು ಕಲ್ಲು ಅನ್ನೋ ಮಾತಿದೆ. ಆದರೆ ಗೊತ್ತಿದ್ದು ಎಡವು ಬಿದ್ದವ್ರಿಗೆ ಏನು ಮಾಡ್ತಾರೆ? ಈಗ ಮಾತ್ರ ಅಲ್ಲಪ್ಪ ಇವ್ನು ಹಿಂಗೆ ಮಾಡಿರೋದು, ಈ ಹಿಂದೆ ಕೂಡ ಹಿಂಗೇ ಮಾಡಿದ್ದ ಅಂಥೇಳಿ ಮಾತನಾಡೋಕೆ ಪ್ರಾರಂಭ ಮಾಡ್ತಾರೆ ಜನ. ದರ್ಶನ್ ಪ್ರಕರಣದಲ್ಲೂ ಕೂಡ ಹಾಗೆ ಆಗ್ತಾ ಇದೆ. ಯಾವಾಗ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಹೆಸರು ಮುನ್ನೆಲೆಗೆ ಬಂತು, ಯಾವಾಗ ಪೊಲೀಸರು ಅರೆಸ್ಟ್ ಮಾಡಿ ಜೈಲಿನಲ್ಲಿ ಇಟ್ಕೊಂಡ್ರು, ಆಗ ದರ್ಶನ್ ಅವರು ನಡೆಸಿದ್ದಾರೆ ಎನ್ನಲಾದ ಹಿಂದಿನ ಅನೇಕ ಪ್ರಕರಣಗಳು ಇದೀಗ ಒಂದೊಂದಾಗೆ ಮುನ್ನೆಲೆಗೆ ಬರ್ತಾ ಇದೆ. ಅದರಲ್ಲೂ ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ್ ನಾಪತ್ತೆ ಪ್ರಕರಣ. ಎಲ್ಲಿ ಹೋದ್ರು ಮಲ್ಲಿಕಾರ್ಜುನ್ ಬದುಕಿದ್ದಾರಾ ಅಥವಾ ರೇಣುಕಾಸ್ವಾಮಿಗೆ ಆದಂಗೇನಾರು ಆಗಿ ಹೋಗಿದೆಯಾ? ಈ ಥರದ್ದೆಲ್ಲ ಅನುಮಾನ, ಈ ಥರದ್ದೆಲ್ಲ ಚರ್ಚೆ ಆಗ್ತಾ ಇದೆ. ಇದೀಗ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ, ಅಂದರೆ ಮಲ್ಲಿಕಾರ್ಜುನ್ ನಾಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರ ಮಾಜಿ ಮ್ಯಾನೇಜರ್ ಅವರು ಬರೆದಿದ್ದಾರೆ ಎನ್ನಲಾದ ಒಂದು ಪತ್ರ ರಿಪಬ್ಲಿಕರ್ಣಕ್ಕೆ ಲಭ್ಯವಾಗಿದೆ. 6 ವರ್ಷದ ಹಿಂದೆ ಮಲ್ಲಿಕಾರ್ಜುನ್ ಬರೆದಿದ್ದಾರೆ ಎನ್ನಲಾದ ಪತ್ರದ ಸಾರಾಂಶ ಏನಿದೆ ಆ ಪತ್ರದಲ್ಲಿ, ಇದೆಲ್ಲದರ ಒಂದು ರಿಪೋರ್ಟ್ ಇದೆ, ಗಮನಿಸಿ. ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ ನಾಪತ್ತೆ. 6 ವರ್ಷದ ಹಿಂದೆ ಬರೆದಿದ್ದ ಪತ್ರ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ. ಪ್ರೀತಿಯ ತೇಜಸ್ವಿನಿಗೆ
ಮೊದಲನೆಯದಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸು. ರೇಣುಕಾಸ್ವಾಮಿ ಹತ್ಯೆ ಮಧ್ಯೆ ನಟ ದರ್ಶನ್ಗೆ ಹೊಸ ಕಂಟಕ ಶುರುವಾಗಿದೆ. ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ ನಾಪತ್ತೆಯಾಗಿದ್ದು ಹಲವಾರು ಅನುಮಾನಗಳಿಗೆ ಎಡೆಮಾಡಿದೆ. 6 ವರ್ಷದ ಹಿಂದೆ ಪತ್ನಿ ತೇಜಸ್ವಿನಿಗೆ ಪತ್ರ ಬರೆದು ದರ್ಶನ್ ಮಾಜಿ ಮ್ಯಾನೇಜರ್ ಮಲ್ಲಿಕಾರ್ಜುನ ನಾಪತ್ತೆಯಾಗಿದ್ರು. ರಿಪಬ್ಲಿಕ್ ಕನ್ನಡಕ್ಕೆ ಮಲ್ಲಿಕಾರ್ಜುನ ಬರೆದ ಪತ್ರ ಲಭ್ಯವಾಗಿದೆ. ದರ್ಶನ್ ಸಿನಿಮಾಗಳ ಡಿಸ್ಟ್ರಿಬ್ಯೂಷನ್ ನೋಡಿಕೊಳ್ಳುತ್ತಿದ್ದ ಮಲ್ಲಿ ನಾಪತ್ತೆ ಆಗೋಕೆ ಕಾರಣವಾದರೂ ಏನಿತ್ತು? ನಾಪತ್ತೆಗೂ ಮುನ್ನ ಬರೆದ ಪತ್ರದಲ್ಲಿ ಏನಿದೆ ಅನ್ನೋದನ್ನ ನೀವೇ ನೋಡಿ. ದರ್ಶನ್ ಮಾಜಿ PA ಎಲ್ಲಿ? ಮಲ್ಲಿಕಾರ್ಜುನ ಎಕ್ಸ್ಕ್ಲೂಸಿವ್ ಪತ್ರ. ಪ್ರೀತಿಯ ತೇಜಸ್ವಿನಿಗೆ, ಮೊದಲನೆಯದಾಗಿ ದಯವಿಟ್ಟು ನನ್ನನ್ನು ಕ್ಷಮಿಸು. ನಾನು ನನ್ನ ವೈಯಕ್ತಿಕ ವ್ಯವಹಾರಕ್ಕಾಗಿ ತುಂಬ ಸಾಲ ಮಾಡಿಕೊಂಡು ಅದನ್ನು ತೀರಿಸಲಾಗದ ಪರಿಸ್ಥಿತಿಯಲ್ಲಿದ್ದೇನೆ. ಆದ ಕಾರಣ ನಾನು ಎಲ್ಲೋ ಕಷ್ಟಪಟ್ಟು ದುಡಿದು ವಾಪಸ್ ಬಂದು ಸಾಲ ತೀರಿಸಿ ನನ್ನ ಗಂಟಿರೋ ಕಳಂಕವನ್ನು ಹೋಗಲಾಡಿಸಿ ಮತ್ತೆ ಧೈರ್ಯವಾಗಿ ತಲೆ ಎತ್ತಿ ಎಲ್ಲರ ಮುಂದೆ ಜೀವನ ನಡೆಸಬೇಕೆಂದುಕೊಂಡಿದ್ದೇನೆ. ಅಲ್ಲಿಯವರೆಗೆ ನಿಮ್ಮ ಎದುರಿಗೆ ಬರುವ ಶಕ್ತಿ ನನಗಿಲ್ಲ. ನನ್ನನ್ನು ಯಾವುದೇ ಕಾರಣಕ್ಕೂ ಹುಡುಕುವ ಪ್ರಯತ್ನ ಮಾಡಬೇಡಿ. ನನ್ನ ಈ ಸಮಸ್ಯೆಯಿಂದ ನಿನ್ನನ್ನು, ಮಗನನ್ನು ಹಾಗೂ ಮನೆಯವರೆಲ್ಲರನ್ನೂ ಬಿಟ್ಟು ಹೋಗುವ ಪರಿಸ್ಥಿತಿ ಬಂದೊದಗಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ಇಂತಿ ನಿನ್ನ ಪ್ರೀತಿಯ ಮಲ್ಲಿಕಾರ್ಜುನ್. ರೇಣುಕಾಸ್ವಾಮಿ ಪ್ರಕರಣದ ಬೆನ್ನಲ್ಲೇ ದರ್ಶನ್ ಮಾಜಿ ಮ್ಯಾನೇಜರ್ ನಾಪತ್ತೆಯಾಗಿರುವುದು ಬೆಳಕಿಗೆ ಬಂದಿದೆ. ಅಷ್ಟಕ್ಕೂ ಮಲ್ಲಿಕಾರ್ಜುನ್ ಸಾಲ ಮಾಡಿಕೊಂಡು ಮನೆ ಬಿಟ್ಟು ಹೋದ್ರ ಅಥವಾ ಬೇರೇನಾದ್ರೂ ಕಾರಣ ಇದೇನಾ ಅನ್ನೋದು ತನಿಖೆ ಬಳಿಕ ಗೊತ್ತಾಗಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಇದಿಷ್ಟೇ ಅನುಮಾನಗಳೆಲ್ಲ ಅನೇಕ ಹಿಂದಿನ ಪ್ರಕರಣಗಳು ಕೂಡ ಇದೀಗ ಬೆಳಕಿಗೆ ಬರ್ತಾ ಇರೋದು. ಅದರಲ್ಲೂ ಪ್ರಮುಖವಾಗಿ ನೀವು ಗಮನಿಸಿರ್ಬೋದು, ದರ್ಶನ್ ಅವರ ಫಾರ್ಮ್ ಹೌಸ್ನಲ್ಲಿ ಕೆಲಸ ಮಾಡ್ತಿದ್ದ ಒಬ್ಬ ವೃದ್ಧ, ಆತನ ಮೇಲೆ ಎತ್ತು ಅಟ್ಯಾಕ್ ಮಾಡುತ್ತೆ. ಅದಾದ ನಂತರದಲ್ಲಿ ಆತ ಚಿಕಿತ್ಸೆ ಪಡೆದುಕೊಳ್ತಾನೆ. ಹಣ ಸಾಕಾಗ್ತಿಲ್ಲ ಅಂತ ಹೇಳಿ ದರ್ಶನ್ ಮನೆಗೆ ಹೋದಾಗ ನಾಯಿ ಛೂ ಬಿಟ್ಟಿದ್ರು ಅನ್ನೋ ಆರೋಪ ಕೂಡ. ಇಷ್ಟಕ್ಕೆ ನಿಲ್ಲಿಲ್ಲ ಈ ಸರಣಿ. ಇದೀಗ ಹಾವೇರಿಯಿಂದ ಕೂಡ ದರ್ಶನ್ ಗ್ಯಾಂಗ್ ಮೇಲೆ ಮತ್ತೊಂದು ಕಂಪ್ಲೇಂಟ್ ಮುನ್ನೆಲೆಗೆ ಬರ್ತಾ ಇದೆ. ಮತ್ತೊಂದು ಕ್ರೌರ್ಯದ ಪ್ರಕರಣ ಇದು. ಸಂಗೊಳ್ಳಿ ರಾಯಣ್ಣ ದರ್ಶನ್ ಅಭಿನಯದ ಚಿತ್ರ, ಆ ಚಿತ್ರ 100 ಡೇಸ್ ಕಂಪ್ಲೀಟ್ ಮಾಡಿದಾಗ ಇದ್ದ ಕಾರ್ಯಕ್ರಮ ಹಾವೇರಿಯಲ್ಲಿ ನಡೆದಿತ್ತು. ಹಾವೇರಿ ಜಿಲ್ಲೆಯ ರಟ್ಟಿಹಳ್ಳಿ ಅನ್ನೋ ಪಟ್ಟಣದಲ್ಲಿ ದರ್ಶನ್ ಬಂದಿರ್ತಾರೆ ಈ ಸೆಲೆಬ್ರೇಷನ್ ಸಲುವಾಗಿ. ಆಗ ನಮ್ಮ ಸೂಪರ್ ಸ್ಟಾರ್ ದರ್ಶನ್ ಬಂದಿದ್ದಾರೆ, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಆಟೋಗ್ರಾಫ್ ಬೇಕು, ನಾವೊಂದು ಫೋಟೋ ತೆಗೆಸ್ಕೊಳ್ಳೋಣ ಅಂತ ಹೇಳಿ ಅವರ ಹುಚ್ಚು ಅಭಿಮಾನಿಗಳ ಪೈಕಿ ಒಂದಿಬ್ರು ಆಟೋಗ್ರಾಫ್ ಕೇಳೋಕೆ ಅಂತ ಮುಂದಾದ್ರಂತೆ. ಆ ಇಬ್ಬರು ಅಭಿಮಾನಿಗಳನ್ನು ಬಸ್ಸಲ್ಲಿ ಕರ್ಕೊಂಡು ಹೋಗಿ ಅವ್ರ ಮೇಲೂ ಕೂಡ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ್ರು ಅನ್ನೋ ಆರೋಪ ಇದಕ್ಕೆ ಕೇಳೋಕೆ ಸಿಕ್ಕಿದೆ. ಬಸ್ನಲ್ಲಿ ಊರು ಹೊರಗೆ ಕರ್ಕೊಂಡು ಹೋಗಿ ದರ್ಶನ್ ಮುಂದೆ ಕೆಟ್ಟ ಪದಗಳಿಂದ ನಿಂದಿಸಿ ಹಲ್ಲೆ ಮಾಡಿದ್ರು. ನಾಗನಗೌಡ ಅನ್ನೋರಿಗೆ ದರ್ಶನ್ ಅವರ ಸಹೋದರ ದಿನಕರ್ ತೂಗುತಿ ಕಪಾಳ ಮೋಕ್ಷ ಕೂಡ ಮಾಡಿದ್ರು ಆ ಸಂದರ್ಭದಲ್ಲಿ ಅನ್ನೋ ಆರೋಪ ಈಗ ಕೇಳೋಕೆ ಸಿಕ್ಕಿದೆ. ಅದು ನನಗೆ ಬೇಜಾರಾಯ್ತು ರೀ. ಬೇಜಾರು ಅಂದ್ರೆ ಏನು ಗೊತ್ತ್ರಿ, ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಹಾಕಿ ಎಷ್ಟು ಯಾಕೆ ಕ್ರೂರಾಗಿ ಮಾಡ್ತಾರ, ಕ್ರೂರಾಗಿ ಮಾತಾಡ್ತಾರಲ್ಲ. ಇದು ಏನು ಉಳಿತು? ಅಭಿಮಾನದಿಂದ ಬಂದು ಸಿನಿಮಾ ಹಚ್ಕೊಂಡು ದುಡ್ಡು ಕೊಡ್ತೇವೆ, ನಾವೇನು ಪುಕ್ಷಟೆ ಕೇಳಿದ್ದೀವಿ, ದುಡ್ಡು ಕೊಡ್ತೀವಿ ನಿಮ್ಮ ಅಭಿಮಾನಕ್ಕೋಸ್ಕರ ಕೊಡ್ರಿ ಸಿನಿಮಾ ಅಂದರು. ಇವರು ತಳ್ತಾರ ಅಂದಮೇಲೆ ಹೊಡೆದ್ರು ಕಪ್ಪಳಕ್ಕೆ ಹೊಡೆದ್ರು. ಆದ್ರೆ ನಾನು ಅದಕ್ಕೇನಲ್ಲ, ನಮ್ಮ ಅಣ್ಣ ನಮ್ಮ ಬ್ರದರ್ ಅಂತ ತಿಳ್ಕೊಂಡು ನಾನೇನು ಅವ್ರಿಗೆ ಮ್ಯಾಗ ರಿಯಾಕ್ಷನ್ ಮಾಡಲಿಲ್ಲ. ಅಭಿಮಾನಕ್ಕೋಸ್ಕರ ನಾನು ಏನು ಅನ್ನಲಿಲ್ಲ. ಅಣ್ಣ ನೀನೇನು ಬೇರೆ ಎಲ್ಲ ಹೊಡೆದ್ರು ನಮ್ಮ ಬ್ರದರ್ ಅಂತ. ದರ್ಶನ್ ಇದ್ದಲ್ಲ ಸರ್, ದರ್ಶನ್ ಅವರು ಬ್ರದರ್ ಹೊಡೆದ್ರು, ದಿನಕರ್. ಹ್ಞೂ ರೀ, ಹೊಡೆದಾದ ನಂತರ ಅವಾಗ ನಾನು ಅಲ್ಲೇ ದಿನಕರ್ ಹೊಡೆದಾದ್ಮೇಲೆ ನಾನು ಏನಿಲ್ಲಣ್ಣ ನಾನು ಸಿನಿಮಾ ಬೇಕಂದೆ. ಅವರು ಬಿಟ್ಟು ಹಾಕಿ ಹೋದ್ರು. ಇವ್ನ ತಲೆ ಸರಿ ಇಲ್ಲ, ಬರೋಬರಿ ಇಲ್ಲ. ಅಭಿಮಾನಿ ಅಂತ ಹೇಳಿ ಅಭಿಮಾನದಿಂದ ಫೋಟೋ ಆಟೋಗ್ರಾಫ್ ಕೇಳೋಕೆ ಹೋದ್ರೆ ಹಿಂಗೆ ವರ್ತನೆ ಮಾಡ್ತಾರ? ಕರ್ನಾಟಕದ ಇತಿಹಾಸದಲ್ಲಿ ಬಹುಶಃ ಅಭಿಮಾನಿ ಮೇಲೆ ಹಲ್ಲೆ ಮಾಡಿದ್ರು ಅಂತ ಕೇಳೋಕೆ ಸಿಗೋ ಆರೋಪ ಪ್ರಕರಣಗಳು ಕಡಿಮೆ. ಅದರಲ್ಲೂ ಹೀಗೆಲ್ಲ ಕೆಟ್ಟ ಮಾತಲ್ಲಿ ಬೈದು ಮನಸೋ ಇಚ್ಛೆ ಹೊಡೆದ್ರು ಈ ರೀತಿ ಪ್ರಕರಣ ಹಿಂದಾಗಿಲ್ಲ, ಮುಂದಾಗೋದು ಬೇಡ ಅಂತ ಬಯಸೋಣ. ಇಲ್ಲಿಗೆ ಕೊನೆ ಆಗಿ ದರ್ಶನ್ ಅವರ ಈ ಆರೋಪ ಪ್ರಕರಣದ ಅಪ್ಡೇಟ್ಸ್ ಇನ್ನೂ ಸಾಕಷ್ಟು ಇರುತ್ತೆ, ನಾಳೆ ಕೂಡ ಮುಂದುವರಿಯುತ್ತೆ.